ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಭಾರತೀಯ ಸೈನಿಕರಿಗೆ ಧೈರ್ಯ ತುಂಬಿದ ಮಾಜಿ ಯೋಧರು. ನಗರದಲ್ಲಿ ನಿವೃತ್ತ ಸೈನಿಕರಿಂದ ಬೈಕ್ ಜಾಥಾ. ಸೈನಿಕರ ಕಲ್ಯಾಣಕ್ಕೆ ಪ್ರಾರ್ಥನೆ. ವಿದ್ಯುತ್ ತಂತಿ ತಗುಲಿ ಕಾಡಾನೆ ಬಲಿ. ಸಕಲೇಶಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ಘಟನೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಹಾಸನದ ವಿಧ್ವಂಸಕ ಕೃತ್ಯ ತಪಾಸಣಾ ದಳದಿಂದ ತಪಾಸಣೆ. ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾರತೀಯ ಸೈನಿಕರು ಗೆದ್ದು ಬರಲಿ. ಮುಸ್ಲಿಂ ಸಮುದಾಯದಿಂದ ದೇವರಲ್ಲಿ ಬಾಗಲಕೋಟೆಯಲ್ಲಿ ಪ್ರಾರ್ಥನೆ. ವಾರ್ತೆಗಳ ವಿವರ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ನಾಗರಿಕರ ನಡುವೆ ಜಾಗೃತಿ ಮೂಡಿಸುವ ಜೊತೆಗೆ ಅಗತ್ಯ ಬಿದ್ದರೆ ಸೇನೆಗೆ ಕೈಜೋಡಿಸಲು ತಯಾರಿರುವುದಾಗಿ ಮಾಜಿ ಸೈನಿಕರು ಬೈಕ್ ಜಾಥಾ ಮೂಲಕ ಹಾಸನದಲ್ಲಿ ಬೆಂಬಲ ಸೂಚಿಸಿದರು. ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಮಾಧ್ಯಮದೊಂದಿಗೆ ಮಾತನಾಡಿ, ಭಾರತ ದೇಶದ ಗಡಿ ಭಾಗದಲ್ಲಿ ನಮ್ಮನ್ನ ಕಾಯುತ್ತಿರುವ ಸೈನಿಕರಿಗೆ ಹಾಗೂ ಕುಟುಂಬಕ್ಕೆ ಧೈರ್ಯ ತುಂಬುವ ಉದ್ದೇಶದಲ್ಲಿ ವಿಶೇಷ ಪೂಜೆ ಆಯೋಜನೆಯನ್ನ ಮಾಡಲಾಗಿದೆ. ಪ್ರತಿ ಸೈನಿಕರಿಗೆ ನಾಗರಿಕರು ಗೌರವವನ್ನ ಕೊಡಬೇಕು. ಜೊತೆಗೆ ಸೈನಿಕರ ಶ್ರೇಯಸ್ಸಿಗಾಗಿ ಪ್ರತಿ ನಾಗರಿಕರು ಕೂಡ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಬೇಕು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಅಮಾಯಕ ಭಾರತೀಯರ ಹತ್ಯೆಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಭಯೋತ್ಪಾದನೆಯ ಹುಟ್ಟಡಗಿಸುವ ಕಾರ್ಯಾಚರಣೆಯನ್ನ ಕೈಗೊಂಡಿದೆ. ಉಗ್ರರ ಸುಮಾರು 9 ಅಡಗುತಾಣುಗಳನ್ನ ಧ್ವಂಸಗೊಳಿಸಿದ್ದಾರೆ. ನಮ್ಮ ಸೇನೆಯ ಈ ಕೆಚ್ಚೆದೆಯ ಸೈನಿಕರ ಯಶೋಗಾಥೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಲು ಹಾಗೂ ಯುದ್ಧದ ಕಾರ್ಮೋಡ ಆವರಿಸಿರುವ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವಾಗಿ ಹಾಗೂ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ನಾವು ಸೈನಿಕ ವೃತ್ತಿಯಿಂದ ನಿವೃತ್ತರಾಗಿರಬಹುದು, ಆದರೆ ತುರ್ತು ಪರಿಸ್ಥಿತಿ ಬಂದು ಮತ್ತೆ ಯುದ್ಧಕ್ಕೆ ಕಾರ್ಯಪ್ರವೃತ್ತರಾಗಲು ಕರೆ ಕೊಟ್ರೆ ದೇಶಕ್ಕಾಗಿ ನಾವೆಲ್ಲ ಸಿದ್ಧರಿದ್ದೇವೆ ಎಂದು ಹೇಳಿದರು. ಇವತ್ತಿನ ಪೂಜೆಯ ವಿಶೇಷತೆ ಏನು ಅಂದ್ರೆ, ನಮ್ಮ ಭಾರತ ದೇಶದ ಸುರಕ್ಷತೆಗಾಗಿ ಹಾಗೂ ನಮ್ಮ ದೇಶ ಗಡಿ ಕಾಯ್ತಿರುವಂತಹ ಎಲ್ಲ ನಮ್ಮ ಸೈನಿಕರಿಗೂ ಒಂದು ಧೈರ್ಯ ಬರಲಿ ಅಂತ, ಅವರಿಗೆ ಒಳ್ಳೆ ಆರೋಗ್ಯ ಹಾಗೂ ಯಾವುದೇ ತರ ಪ್ರಾಣ ಹಾನಿ ಆಗ್ದಂಗೆ ಇರಲಿ ಅಂತ ನಾವು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದೀವಿ. ಅದೇ ರೀತಿ ಏನು ನಮ್ಮ ಸೈನಿಕರ ಫ್ಯಾಮಿಲೀಸ್ ಇದ್ದಾರೆ, ಅವ್ರಿಗೂ ಸಹ ಒಂದು ಧೈರ್ಯ ತುಂಬಲಿ ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಪೂಜೆ, ವಿಶೇಷ ಪೂಜೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತೇನು ನಾವು ಬೈಕ್ ರ್ಯಾಲಿ ಇಟ್ಕೊಂಡಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ನಾಗರಿಕರಿಗೆ, ಪ್ರತಿಯೊಬ್ಬ ನಾಗರಿಕರಿಗೆ ಸೈನಿಕರಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದೊಂದು ಗೊತ್ತಾಗ್ಬೇಕು. ಯಾಕೆಂದ್ರೆ ಈಗ ಯುದ್ಧ ನಡೀತಿದೆ ಅಂದ್ಬಿಟ್ಟು ಎಲ್ಲ ಸ್ಟೇಟಸ್ ಅದು ಇದು ಅಪ್ಡೇಟ್ ಮಾಡ್ತಿದ್ದಾರೆ. ಅದು ಯುದ್ಧ ಇದ್ದಾಗ ಅಥವಾ ಏನೋ ಒಂದು ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಮಾತ್ರ ಅವರಿಗೆ ಗೌರವ ಕೊಡುವಂತ ಕೆಲಸಗಳನ್ನ ಮಾಡಬಾರ್ದು. ಈ ಒಂದು ಗೌರವ ಪ್ರತಿ ದಿವಸ ಪ್ರತಿ ಕ್ಷಣನೂ ಇರಬೇಕು ಪ್ರತಿಯೊಬ್ಬ ನಾಗರಿಕರ ಮೇಲೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರನ್ನು ಕೇಳ್ಕೊಂತ ಇದ್ದೀನಿ. ಹಾಗೇನೆ ನಾನು ಪ್ರತಿಯೊಬ್ಬ ನಾಗರಿಕರಿಗೆ ಕೇಳ್ಕೊಳ್ಳೋದು ಇಷ್ಟನೇ, ಇವತ್ತೇನು ಯುದ್ಧದಲ್ಲಿ ನಮ್ಮ ಸೈನಿಕರು ಭಾಗವಹಿಸಿದ್ದಾರೆ, ಅವರು ಪರವಾಗಿ ಪ್ರತಿಯೊಬ್ಬರು ಪ್ರತಿ ದಿವಸನೂ ಒಂದು ಪೂಜೆ ಸಲ್ಲಿಸಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಅಂತ ಸಹ ಕೇಳ್ಕೊಂತ ಇದ್ದೀನಿ. ಮಾಜಿ ಸೈನಿಕರ ಬೈಕ್ ರ್ಯಾಲಿಯ ಬಿಎಂ ರಸ್ತೆಯಲ್ಲಿರುವ ರೈಲ್ವೆ ನಿಲ್ದಾಣದ ಎದುರು ಕೆಎಸ್ಆರ್ಟಿಸಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆರಂಭಗೊಂಡು ಶಂಕರಮಠ ರಸ್ತೆಯಿಂದ ಮಹಾತ್ಮ ಗಾಂಧಿ ರಸ್ತೆಯ ಮೂಲಕ ತನ್ವಿ ತ್ರಿಷಾ ಕಲ್ಯಾಣ ಮಂಟಪ ಸರ್ಕಲ್ನಿಂದ ಸುಬೇದಾರ್ ನಾಗೇಶ್ ವೃತ್ತ, ಸಹ್ಯಾದ್ರಿ ವೃತ್ತ, ಮಹಾವೀರ ವೃತ್ತ ಮಾರ್ಗವಾಗಿ ಹೇಮಾವತಿ ಪ್ರತಿಮೆ, ಎನ್ಆರ್ ಸರ್ಕಲ್ ಮೂಲಕ ಬಿಎಂ ರಸ್ತೆಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವಾರ್ ಮೆಮೋರಿಯಲ್ ಹಾಲ್, ಕುವೆಂಪು ನಗರದಲ್ಲಿ ಅಂತ್ಯಗೊಳಿಸಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ತಾಲೂಕು ಅಧ್ಯಕ್ಷ ಕರಿಗೌಡ, ಉಪಾಧ್ಯಕ್ಷ ರಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗರಾಜು, ಕಾಳೇಗೌಡ, ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜು, ಗಂಗಾಧರ್, ಖಜಾಂಚಿ ತಿಮ್ಮೇಗೌಡ, ಬಿ ಸೋಮೇಶ್, ವೆಂಕಟೇಶ್, ಹಿಂದೂಪರ ಸಂಘಟನೆಯ ಲೋಕೇಶ್, ರಕ್ಷತ್ ಭಾರದ್ವಾಜ್, ಲಯನ್ ಕಿರಣ್ ಇತರರು ಉಪಸ್ಥಿತರಿದ್ದರು. ವಿದ್ಯುತ್ ತಂತಿ ತಗುಲಿ ಕಾಡಾನೆ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ನಡೆದಿದೆ. ಸುಮಾರು 15 ವರ್ಷದ ಒಂಟಿ ಸಲಗ ಸಾವನ್ನಪ್ಪಿದ್ದು, ರಕ್ತದ ಮಡುವಿನಲ್ಲಿ ಬಿದ್ದ ಸ್ಥಿತಿಯಲ್ಲಿ ಕಳೆಯಬರ ಪತ್ತೆಯಾಗಿದೆ. ತೋಟದಿಂದ ರಸ್ತೆ ದಾಟುವಾಗ ಸೊಂಡಿಲಿಗೆ ವಿದ್ಯುತ್ ತಂತಿ ತಗುಲಿ ಆನೆ ಸಾವಿಗೆ ವಿದ್ಯುತ್ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಬೆಳಗ್ಗೆ ದಾರಿ ಹೋಕರು ಅದನ್ನ ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೆಸ್ಕ್ ಸಿಬ್ಬಂದಿ ಹೈಟೆನೆನ್ಸ್ ವಿದ್ಯುತ್ ಮಾರ್ಗ ಹಾದು ಹೋಗಿರುವ ಕಂಬದ ಗೈವರನ್ನ ಸಮೀಪದ ಮರಕ್ಕೆ ಕಟ್ಟಿದ್ರು ಎನ್ನಲಾಗಿದ್ದು, ಅದನ್ನು ದಾಟಿದ ಆನೆಗೆ ವಿದ್ಯುತ್ ಸ್ಪರ್ಶವಾಗಿರಬಹುದು ಎಂದು ಶಂಕಿಸಲಾಗಿದೆ.
ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮರಣೋತ್ತರ ಪರೀಕ್ಷೆಯಿಂದ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ. ಸಾರ್ವಜನಿಕರು ಆನೆ ಸಾವಿಗೀಡಾಗಿರುವುದನ್ನ ಕಂಡು ಮರುಗುತ್ತಿದ್ದ ದೃಶ್ಯ ಕಂಡುಬಂತು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಹಾಸನದ ವಿಧ್ವಂಸಕ ಕೃತ್ಯ ತಪಾಸಣಾ ದಳವು ನಗರದ ಬಸ್ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣದ ಪರಿಶೀಲನೆ ನಡೆಸಿದರು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ನಮ್ಮ ಭಾರತೀಯ ಸೈನಿಕರು ಎದೆಗುಂದದೆ ವಿಜಯಶಾಲಿ ಆಗಿ ಬರಲಿ ಎಂದು ಮುಸ್ಲಿಂ ಸಮುದಾಯದಿಂದ ಪ್ರಾರ್ಥನೆ ಸಲ್ಲಿಸಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಜಾಮಿಯಾ ಮಸೀದಿಯಲ್ಲಿ ಅಂಜುಮನ್ ಇಸ್ಲಾಂ ಮುಸ್ಲಿಂ ಜಮಾತ್ ರಬಕವಿ ಹಾಗೂ ಜಮಿಯತ್ ಉಲುಮಾಯೆ ಹಿಂದ್ ವತಿಯಿಂದ ಭಾರತದ ಸೈನಿಕರಿಗೆ ಒಳಿತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. अंजुमन और जमीयत उलमा इस बात को साफ तौर पर कह रहे हैं कि मुल्क का मसला आएगा, सालिमियत और दिफा के मसले पर हम किसी से भी किसी किस्म का समझौता नहीं कर सकते. अगर पाकिस्तान की जानिब से कोई जंग मुसल्लत की जाती है तो हम वाज़े और दो टोक अल्फाज में ये ऐलान करते हैं, पूरा मुल्क तमाम मज़ाहिब के लोग बिलखुसूस मुसलमान अपनी फ़ौज के साथ चट्टान की तरह खड़े हैं. हिंदुस्तान हमारा वतन है, उसका दिफा हमारी कौमी और आइनी जिम्मेदारी है. हम जमीयत उलमा और अंजुमन ने हमेशा हुब्बुल वतनी और अमन और इत्तिहाद का पैगाम दिया है. आज जबकि हमारी सरहदों पर खतरा मंडला रहा है, हम अपनी फ़ौज के शाना बशाना खड़े होने का ऐलान करते हैं. और इसी तरीके पर हज़रत मौलाना महमूद बदरी साहब ने कहा, हम हर सतह पर कौम में इत्तिहाद, सब्र और कुर्बानी के जज्बे को फ़रोग़ देंगे. हम हुकूमत हिंद से अपील करते हैं वो दुश्मन के हर जारहाना अक़दाम का मुंह तोड़ जवाब दें. और हम दुश्मनों को ये वाज़ेह पैगाम देना चाहते हैं कि हिंदुस्तान एक मुत्तहिद कौम की तरह हर कीमत पर अपने वतन का दिफा करेगा. तो अलबत्ता हम ये वाज़ेह अल्फाज में हमने ये बात कही है. तो अलबत्ता सिंदूर जो मुल्क की सतह पर ऑपरेशन शुरू है, हम अपने मुल्क के साथ कंधे से कंधा मिलाकर खड़े हैं. हमारी एक बहन सूफिया ने पाकिस्तान के कई दहशतगर्दों के अड्डों पर हमला किया है. हम हुकूमत से कहते हैं हमारे पास ऐसी एक सूफिया नहीं, हज़ारों सूफिया हैं. आप ज़रा देखें, हम हर तरह की जानी माली कुर्बानी देने के लिए मुल्क के लिए हमेशा तैयार है और तैयार रहेंगे इंशाअल्लाह. मुल्क के लिए सिर्फ जान नहीं, माल की अगर हुकूमत बात करेगी तो अपने पूरा माल लगाएंगे. अगर जान की बात करेगी तो हमारे जानों के नजराने इस मुल्क की हिफाजत के लिए हमेशा से तैयार है, हमेशा तैयार रहेंगे इंशाअल्लाह. इसी तरीके पर आज जो हमारे फौजी भाई हमारे बॉर्डर पर देश की हिफाजत के लिए खड़े हैं, हम उनके कंधों से कंधा मिलाकर खड़े हैं. हम बारगाह खुदाबंदी में दुआ करते हैं अल्लाह ताला उनके बाजुओं को और कवी बनाए, मजबूत बनाए. अल्लाह ताला इस मुल्क की सालिमियत और बका के लिए अल्लाह रब्बुल इज़्ज़त अपनी जानिब से तहफ़्फ़ुज़ फराहम करें. जय हिंद, जय कर्नाटक. हिंदुस्तान 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 पाकिस्तान पाकिस्तान. अलबत्ता ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮೌಲಾನಾ ಮೊಹಸೀನಾ ಗೂಕಾಕ, ಮುಸ್ಲಿಂ ಸಮಾಜದ ಇಕ್ಬಾಲ ಲೆಂಗ್ರೆ, ಮುಷ್ತಕ್ ಗುರಾಡಿ ಆಯುಬ್ ಅತ್ತಾರ, ಅಲಂ ಹುಂಡೇಕಾರ ಸೇರಿದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು. ಮನೆ ಮನೆಯಲ್ಲಿ ಶ್ರೀ ಶಂಕರ ಪ್ರತಿಷ್ಠಾನದ ವತಿಯಿಂದ ಸನಾತನ ಧರ್ಮ ರಕ್ಷಣೆ, ರಾಷ್ಟ್ರ ರಕ್ಷಣೆ ಹಾಗೂ ಭಾರತೀಯ ಸೈನಿಕರ ರಕ್ಷಣೆ ರಾಷ್ಟ್ರ ಸಂಕಲ್ಪದೊಂದಿಗೆ 10ನೇ ವರ್ಷದ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಭಾವಮೂರ್ತಿಯ ಭವ್ಯ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು.
ಇದೇ ವೇಳೆ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಮಂಜುನಾಥ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀಶಂಕರ ಭಗವತ್ಪಾದರ ಜಯಂತಿ ಅಂಗವಾಗಿ ನಾದಸ್ವರ, ಚಂಡೆ ಹಾಗೂ ಹಾಸನ ನಗರದ ವಿವಿಧ ಭಜನಾ ತಂಡಗಳೊಂದಿಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಭಾವಮೂರ್ತಿಯ ಭವ್ಯ ಉತ್ಸವಕ್ಕೆ ಚಾಲನೆ ದೊರಕಿದೆ. ಮನೆ ಮನೆಯಲ್ಲಿ ಶ್ರೀಶಂಕರ ತತ್ವ ಪ್ರಸಾರ ಪ್ರತಿಷ್ಠಾನವು ಅತಪರಂಪರೆಯ ಹಾಗೂ ಸನಾತನ ಹಿಂದೂ ಧರ್ಮದ ಸಾಧು ಸಂತರ ಆಶೀರ್ವಾದಗಳೊಂದಿಗೆ ಸಮಾಜದ ಎಲ್ಲಾ ವರ್ಗಗಳ ಸಹಕಾರದೊಂದಿಗೆ ಕಳೆದ 9 ವರ್ಷಗಳಿಂದ ಹಾಸನದಲ್ಲಿ ಪ್ರತಿ ತಿಂಗಳು ಓರ್ವ ಗುರು ಬಂಧುವಿನ ಮನೆಯಲ್ಲಿ ಕಾರ್ಯಕ್ರಮವನ್ನ ನಡೆಸುತ್ತಾ ಎಲ್ಲರಿಗಾಗಿ ಶಂಕರ, ಸಮಾಜದ ಎಲ್ಲಾ ವರ್ಗದ ಜನರಿಗೆ ಶ್ರೀ ಶಂಕರರ ತತ್ವ ಹಾಗೂ ಅದ್ವೈತ ಸಿದ್ಧಾಂತವನ್ನ ಪ್ರವಚನಗಳ ಮೂಲಕ ತಿಳಿಸಲಾಗುತ್ತಿದೆ ಎಂದು ಹೇಳಿದರು. ಈ ಒಂದು ಮನೆ ಮನೆ ಶಂಕರದ ಒಂದು ವಿಶಿಷ್ಟವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 7 ದಿನಗಳ ಅಚ್ಚುಕಟ್ಟಾಗಿ ಈ ಒಂದು ವಿಶ್ವ ಸಂಸ್ಥೆಯವರು ಪ್ರಾರಂಭ ಮಾಡಿ ಸುಮಾರು 10 ವರ್ಷಗಳ ಕಾಲ ಅತಿ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಶಂಕರರ ತತ್ವ ಪ್ರಸಾರದಲ್ಲಿ ಈವರೆಗೆ ನಡೆತಕ್ಕಂಥ ಸುಮಾರು 88 ಮನೆಗಳಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಈ ಶಂಕರರ ತತ್ವಗಳನ್ನ ಪ್ರಸಾರ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯುವಂತಹ ಶಂಕರ ಮಠದ ಕಾರ್ಯಕ್ರಮ ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ಉತ್ತರ ಬಡಾವಣೆಯಲ್ಲದೆ ಇಡೀ ಹಾಸನ ನಗರದಲ್ಲಿ ಅತಿ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದ್ದಾರೆ. ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದ ಬಾಲಸುಬ್ರಹ್ಮಣ್ಯ ಮತ್ತು ಆ ಸಂಘದ ಪ್ರತಿಯೊಬ್ಬ ಸಂಸ್ಥೆ ಎಲ್ಲ ವಿಶೇಷರಿಗೂ ನಾನು ವಿಶ್ವಸ್ತರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಶಂಕರರ ಒಂದು ತತ್ವ ಏನಿದೆ ಅದು ಸನಾತನ ಧರ್ಮ ಉಳಿಸುವಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸೋಣ. ದೇಶದ ಬಗ್ಗೆ ನಾವೆಲ್ಲ ಒಳ್ಳೆ ಕಾರ್ಯವನ್ನು ನಡೆಸುತ್ತಾ ಈ ದೇಶದಲ್ಲಿ ಸನಾತನ ಧರ್ಮ ಉಳಿಯುವಂತ ಒಂದು ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷರಾದ ಕೆಪಿಎಸ್ ಪ್ರಮೋದ್, ಹಾಸನದ ಶೃಂಗೇರಿ ಶ್ರೀ ಶಂಕರ ಮಠದ ಧರ್ಮಾಧಿಕಾರಿಗಳಾದ ಶ್ರೀಕಂಠಯ್ಯ, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಮಂಜುನಾಥ ಮೂರ್ತಿ, ಅಖಿಲ ಹಾಗೂ ಇನ್ನಿತರ ಗಣ್ಯರು ಜಗದ್ಗುರುಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಉತ್ಸವದಲ್ಲಿ ವೇದಘೋಷ, ನಾದಸ್ವರ ಮೇಳೈಸಿತ್ತು. ಜೊತೆಗಿದ್ದ ಚಂಡೆ ವಾದದ ಜನರನ್ನ ಆಕರ್ಷಿಸುವ ಮೂಲಕ ಉತ್ಸವಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿತು. ಹಲವಾರು ಭಜನಾ ಮಂಡಳಿಗಳ ಮಾತೆಯರು ಭಜನಾ ಕುಣಿತ, ಕೋಲಾಟ, ಶಂಕರರ ಕೀರ್ತನೆಯನ್ನ ಹಾಡುವ ಮೂಲಕ ಭಕ್ತಿ ಭಾವ ಮೆರೆದರು. ಉತ್ಸವದಲ್ಲಿ ಹಾಸನದ ಹಲವಾರು ಭಜನಾ ಮಂಡಳಿಗಳು ನೂರಾರು ಸಂಖ್ಯೆಯಲ್ಲಿ ಗುರುಭಕ್ತರು ಭಾಗವಹಿಸಿ ಜಗದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಎಚ್ಎಸ್ ಬಾಲಸುಬ್ರಹ್ಮಣ್ಯ ಪ್ರಸಾದ್, ರಂಜಿನಿ ಮಂಜುನಾಥ್, ಎಚ್ಕೆ ಗುರುಮೂರ್ತಿ, ಟಿಎಚ್ ಚಂದ್ರಶೇಖರ್, ಶಂಕರ್ ಚಂದ್ರಶೇಖರ್, ಪಠಾಭಿ ರಾಮಸ್ವಾಮಿ, ಡಾಕ್ಟರ್ ನಾರಾಯಣ ಪ್ರಕಾಶ್, ಶೋಭನ್ ಹನುಮಂತೇಗೌಡ, ಪ್ರಣವ್ ಭಾರದ್ವಾಜ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯೋಲಾಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ಸ್ 9844244869, 9844359215 ಮತ್ತು 6360685198. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199.
Benaca Gold Company, we value you and your valuables. ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ. ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಮಲ್ಟಿ ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್, ಸ್ಯಾಂಡ್ಲರ್ ಲೈಟ್, ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್, ಲೈಟಿಂಗ್ ಫ್ಯಾನ್ಸ್, ಡೆಕೋರೇಟಿವ್ ಲೈಟ್ಸ್, ಎಲ್ಇಡಿ ಪ್ಯಾನಲ್ ಲೈಟ್, ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ. ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್, ಸ್ವಿಚಸ್, ಕೇಬಲ್ಸ್, ಮೋಟಾರ್ ಪಂಪ್ಸ್, ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ. ಫ್ಯಾನ್ಸ್, ಗೀಸರ್, ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು, ಅಂಡರ್ ಗ್ರೌಂಡ್ ಕೇಬಲ್, ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್, ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ. ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್, ಎಂಜಿ ರೋಡ್, ಹಾಸನ್. ಕಾಂಟ್ಯಾಕ್ಟ್ 8310867875 944-849-2394. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, ಹಾಸನದ ಅತಿ ದೊಡ್ಡ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು, ವಿಟ್ರಿಫೈಡ್ ಟೈಲ್ಸ್ಗಳು, ಸೆರಾಮಿಕ್ ಐಟಮ್ಸ್ಗಳು, ಎಲ್ಲ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು, ಕಿಚನ್ ಮತ್ತು ಬಾತ್ರೂಮ್ಗಳ ಅಂದವನ್ನ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು, ಮಾಡ್ಯುಲರ್ ಕಿಚನ್ ಆಕ್ಸೆಸರೀಸ್ಗಳು, ಸ್ಟೋನ್ ವರ್ಕ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ವುಡನ್ ಫಿನಿಶಿಂಗ್ಸ್ಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳ ಲಕ್ಸುರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ. ಮಾರ್ಬಿಟೋ ಟೈಲ್ಸ್, ಸರಾ, ಏಷ್ಯನ್ ಪೇಂಟ್ಸ್, ಬರ್ಜೆಟ್ ಪೇಂಟ್ಸ್, ಒರಾಗ್ರಸ್, ಹೆಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ಸ್, ಜಾಕ್ವರ್, ಆಸ್ಟ್ರೋಲ್ ಪೈಪ್ಸ್, ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ 20ಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಎಂದೇ ಭೇಟಿ ನೀಡಿ. ಶಿವನಂದಿ ಟೈಲ್ಸ್, ಪೇಂಟ್ಸ್ ಅಂಡ್ ಸ್ಯಾನಿಟರಿ, HMT ಕಲ್ಯಾಣ ಮಂಟಪದ ಹತ್ತಿರ, ಮೈಸೂರು ರಸ್ತೆ, ಕೆ ಹೊಸಕೊಪ್ಪಲು, ಹಾಸನ. ಕಾಂಟ್ಯಾಕ್ಟ್ 9032251415. ನೋಡಿದಾಗಲೆಲ್ಲ ನವ ಚಿತ್ರವೇ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ.
ಜಿಲ್ಲಾಡಳಿತದಿಂದ 2569ನೇ ಪವಿತ್ರ ವೈಶಾಖ ಬುದ್ಧ ಪೂರ್ಣಿಮೆ ಬುದ್ಧ ಜಯಂತಿಯನ್ನು ಮೇ 12ರ ಸೋಮವಾರ ಬೆಳಗ್ಗೆ ಆಚರಿಸಲಾಗುತ್ತಿದ್ದು, ಇದರ ಪ್ರಯುಕ್ತ ಜಿಲ್ಲಾಧಿಕಾರಿ ಕಚೇರಿಯಿಂದ ಕಲಾಭವನದವರೆಗೂ ಮೆರವಣಿಗೆ ಏರ್ಪಡಿಸಲಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣದಾಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಬುದ್ಧ ಜಯಂತಿಯನ್ನ ಆಚರಿಸಲು ತೀರ್ಮಾನ ತೆಗೆದುಕೊಂಡಿರುವುದನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ಸ್ವಾಗತಿಸ್ತಾ ಇದೆ. ಅದರಂತೆ ಹಾಸನ ಜಿಲ್ಲಾಡಳಿತವು 2025 ಮೇ 12ರಂದು ಹಾಸನದ ಕಲಾಭವನದಲ್ಲಿ ಬುದ್ಧ ಜಯಂತಿ ಆಚರಿಸುತ್ತೇವೆ. ಈ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬುದ್ಧ ಅನುಯಾಯಿಗಳು, ಅಭಿಮಾನಿಗಳು, ಶೋಷಿತ ಸಮುದಾಯಗಳು, ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷದಿಂದ ಮೊಟ್ಟಮೊದಲ ಬಾರಿಗೆ ಒಂದು ಐತಿಹಾಸಿಕ ತೀರ್ಮಾನನ ತೆಗೆದುಕೊಂಡಿದೆ. ಏನು ಅಂತ ಹೇಳಿದ್ರೆ, ಬುದ್ಧ ಜಯಂತಿಯನ್ನ ಸರ್ಕಾರದ ವತಿಯಿಂದ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಒಂದು ಐತಿಹಾಸಿಕ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರದ ಈ ಒಂದು ತೀರ್ಮಾನವನ್ನ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ನಾವು ಅತ್ಯಂತ ಪ್ರೀತಿಯಿಂದ ಇದನ್ನ ಸ್ವಾಗತ ಮಾಡ್ತೇವೆ, ಸರ್ಕಾರನ ಅಭಿನಂದಿಸ್ತೀವಿ ಸರ್. ಮೊದಲಾಗಿ ಎರಡನೇದು, ನಾವು ಬುದ್ಧ ಜಯಂತಿನ ನಾನೀಗಾಗಲೇ ಹೇಳ್ದಂಗೆ ದಲಿತ ಸಂಘಟನೆಗಳು, ದಲಿತ ಚಳುವಳಿ ಸುಮಾರು 50 ವರ್ಷಗಳಿಂದ ಈ ಬುದ್ಧನ ವಿಚಾರದ ತಳಹದಿಯ ಮೇಲೇನೆ ನಮ್ಮ ದಲಿತ ಚಳುವಳಿಗಳು ನಿಂತಿರೋ ಅಂಥದ್ದು. ಸೊ ಆ ಕಾರಣಕ್ಕೋಸ್ಕರ ನಾವು, ತಮಗೆಲ್ಲ ಹಿರಿಯವರಿಗೆ ಗೊತ್ತಿದೆ, ಹಳ್ಳಿಗೆ ನಾವು ಬುದ್ಧ ಬರಲಿ ನಮ್ಮೂರಿಗೆ ಅಂತ ಹೇಳ್ಬಿಟ್ಟು ನಾವು ಹಳ್ಳಿಗೆ ವಿಚಾರ ಸಂಕಿರಣಗಳು, ಕೈಪಿಡಿಗಳು, ಅವರ ಜೀವನ ಚರಿತ್ರೆ ಇದೆಲ್ಲವನ್ನೂ ಕೂಡ ನಾವು ತಲುಪಿಸ್ಕೊಂಡು ಬರ್ತಾ ಇದ್ವಿ. ಈಗೇನಾಗಿದೆ ಅಂತಂದ್ರೆ, ಸರ್ಕಾರನೇ ಒಂದು ತೀರ್ಮಾನ, ನಾವು ಸಂಘಟನೆಗಳ ಒತ್ತಡದ ಮೇರೆಗೆನೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಈ ಒಂದು ಬುದ್ಧ ಜಯಂತಿ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲರನ್ನೂ, ಪ್ರತಿಯೊಬ್ಬರನ್ನೂ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬುದ್ಧರ ವಿಚಾರಗಳನ್ನ, ಸಂದೇಶಗಳನ್ನ ನಾವು ಕೇಳೋದ್ರ ಮುಖಾಂತರ, ಅನುಸರಿಸೋದ್ರ ಮುಖಾಂತರ ನಾವು ಒಂದು ಉತ್ತಮ ಸಮಾಜವನ್ನ, ಪ್ರಬುದ್ಧ ಭಾರತವನ್ನ ಕಟ್ಟಲಿಕ್ಕೆ ಇದೊಂದು ಸಹಕಾರಿಯಾಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಭಾವನೆಗಳು ಸರ್. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಹೆತ್ತೂರ್, ಉಪಾಧ್ಯಕ್ಷ ಅಂಬುಗಾ ಮಲ್ಲೇಶ್, ಖಜಾಂಚಿ ರಮೇಶ್ ಸಾತೇನಹಳ್ಳಿ, ಜಂಟಿ ಕಾರ್ಯದರ್ಶಿ ಕುಮಾರಸ್ವಾಮಿ, ಹೇಮಂತ್ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿಗಣತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದು ನಮೂದಿಸಿ ಎಂದು ಮಾದಿಗ ದಂಡೋರ ಸಮಿತಿಯ ಕಾರ್ಯಕರ್ತರು ಹೊಳೆನರಸೀಪುರ ಪಟ್ಟಣದಲ್ಲಿ ಜಾಗೃತಾ ಜಾಥಾವನ್ನು ನಡೆಸಿದರು. ಪಟ್ಟಣದ ಗಾಂಧಿ ವೃತ್ತಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಡುವಿನ ಹೊಸಹಳ್ಳಿ ನಾಗರಾಜು ಮಾತನಾಡಿ, ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ನಮ್ಮ ಮಾದಿಗ ಸಮಾಜದವರು ಇರುವ ಬಡಾವಣೆಗೆ ತೆರಳಿ ಅವರಿಗೆ ಜಾತಿ ಜನಗಣತಿಯಲ್ಲಿ ಮಾದಿಗ ಎಂದು ಹೆಸರನ್ನು ನಮೂದಿಸಿ ಎಂದು ಹೇಳುವ ಕಾರ್ಯಕ್ರಮ ಇದಾಗಿದೆ. ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಕಳೆದ 40 ವರ್ಷಗಳಿಂದ ನಡೀತಾ ಇದ್ದು, ಈ ಜಾತಿ ಜನಗಣತಿಯ ಸಮೀಕ್ಷೆಯ ನಂತರ ನಮಗೆ ನ್ಯಾಯ ಸಿಗುವ ಅಭಿಲಾಷೆ ಇದೆ ಎಂದು ಹೇಳಿದರು. ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಒಳ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಕಳೆದ 30 ವರ್ಷಗಳಿಂದ ಮಾದಿಗ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಹೋರಾಟ ನಡೆದರ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ, ನಿರ್ದೇಶನವನ್ನು. ಅದರ ಪ್ರಕಾರ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ. ಇದರ ಅನ್ವಯ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಈ ಒಂದು ಜನಗಣತಿ ಒಳಪಂಗಡಗಳ ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಮೇ 5ರಿಂದ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹಾಸನ ಜಿಲ್ಲಾ ದಂಡೋರ ರಿಸರ್ವೇಷನ್ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಜನಗಣತಿ ಜಾಗೃತಿ ಜಾಥಾ ಯಾತ್ರೆಯನ್ನು ಈಗಾಗಲೇ ಹಾಸನ ತಾಲೂಕಿನಲ್ಲಿ ಮುಗಿಸಿ ಈ ದಿವಸ ಮೇ 10 ಹೊಳೆನರಸೀಪುರ ತಾಲೂಕಿಗೆ ಆಗಮಿಸಿದೆ. ಇದನ್ನು ನಮ್ಮ ಸಮುದಾಯ ಇರ್ತಕ್ಕಂಥ ಕಡವಿನಕೋಟೆ ಗ್ರಾಮದಿಂದ ಹೊಳೆನರಸೀಪುರ ತಾಲೂಕಿನ ಇಡೀ ಮಾದಿಗ ದಂಡೋರ ಕಾರ್ಯಕರ್ತರು ಸ್ವಾಗತವನ್ನು ಮಾಡಿ ಗ್ರಾಮೋತ್ತರ ಸಮ್ಮುಖವನ್ನು ಸ್ವಾಗತ ಮಾಡಿದ್ವಿ. 3 ದಿನಗಳ ಕಾಲ ಈ ಒಂದು ಜಾಥಾ ಯಾತ್ರೆ ಹೊಳೆನರಸೀಪುರ ತಾಲೂಕಿನ 47 ಮಾದಿಗರಿರ್ತಕ್ಕಂಥ ಹಳ್ಳಿಗಳಿಗೆ ಪ್ರವೇಶನ ಮಾಡುತ್ತೆ. ನಮ್ಮ ಉದ್ದೇಶ ಇಷ್ಟೇ, ದಯಮಾಡಿ ಈಗ ಇಷ್ಟೊತ್ತು ಜನಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ, ಮಾದಿಗ ಅಂತ ಬರ್ಸಿ ಉಪಜಾತಿ ಅಂತ. ಈಗ ಗಣತಿ ಮಾಡ್ತಿರ್ತಕ್ಕಂಥ ಗಣತಿದಾರಗಳಿಗೆ, ಸರ್ಕಾರಿ ಸಿಬ್ಬಂದಿಗಳಿಗೆ ಕೇಳ್ಕೊತಾ ಇದ್ದೀನಿ,
ನೀವು ಪರಿಶಿಷ್ಟ ಜಾತಿಗಳಿಗೆ ಕಾಲೋನಿಗಳಿಗೆ ಹೋದಾಗ ಅಲ್ಲಿ ಯಾವ ಸಮುದಾಯದ ವಾಸ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ನೀವು ಮಾದಿಗ ಸಮುದಾಯದ ಬೀದಿಗಳಿಗೆ ಹೋದ್ರೆ ಕಾಲಂ ನಂಬರ್ 061ರಲ್ಲಿ ಉಪಜಾತಿಲಿ ಮಾದಿಗ ಅಂತಾನೆ ಬರ್ಕೊಳ್ಳಿ. ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಯಾವುದೇ ಇರಲಿ, ಉಪಜಾತಿಲಿ ನೀವು ಮಾದಿಗ ಅಂತ ನಮೂದಿಸಿ. ಮತ್ತು ಈಗಾಗಲೇ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದೆ. ದಯಮಾಡಿ ರಾಜ್ಯ ಸರ್ಕಾರ, ನಾಗಮೋಹನ್ ದಾಸ್ ಅವರ ಆಯೋಗ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇದನ್ನ ಸರಿಯಾದ ರೀತಿಯಲ್ಲಿ ಮಾನಿಟರಿಂಗ್ ಮಾಡಿ ವ್ಯವಸ್ಥಿತವಾಗಿ ಈ ಸಮೀಕ್ಷೆ ಯಶಸ್ವಿಯಾಗುವಂತೆ ಮಾಡಿ. ಈ ಸಮೀಕ್ಷೆ ಆಶಯ ಏನಿದೆ, ಪರಿಶಿಷ್ಟ ಜಾತಿಗಳ ಒಳಪಂಗಡಗಳಿಗೆ ಮೀಸಲಾತಿ ಸಮಾನವಾಗಿ ಸಿಗ್ಬೇಕಂತ ಆಶಯವನ್ನು ಈಡೇರಿಸಬೇಕಂತ ಹೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಈ ಜಾಥಾದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್, ಮಂಜುನಾಥ್, ಸುನಿಲ್, ಶ್ರೀನಿವಾಸ್, ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಹಿರಿಯೂರು ಗ್ರಾಮದಲ್ಲಿ ಬುದ್ಧ ವಿಹಾರಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಬುದ್ಧ ಜಯಂತಿಗೆ ಸಿದ್ಧತೆ ನಡೆಸುತ್ತಿರುವಾಗ ಸಕಲೇಶಪುರ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕ ವಿನಾಕಾರಣ ಪರಿಕರಗಳನ್ನು ವಶಕ್ಕೆ ಪಡೆದು ಠಾಣೆಗೆ ಕೊಂಡೊಯ್ದು ಕಿರುಕುಳ ನೀಡುತ್ತಿದ್ದಾರೆ ಎಂದು ಕನಿಷ್ಕ ಬುದ್ಧ ವಿಹಾರದ ಅಧ್ಯಕ್ಷ ಸ್ಟೀವನ್ ಪ್ರಕಾಶ್ ಆರೋಪಿಸಿದರು. ಜಯಂತಿಯನ್ನ ಸರ್ಕಾರದ ವತಿಯಿಂದಲೇ ಅಧಿಕಾರಿ ವಲಯದಲ್ಲಿ ಆಚರಣೆ ಮಾಡಬೇಕಂತೇಳಿ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದೆಲ್ಲವೂ ನಮಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಆ ನಿಟ್ಟಿನಲ್ಲಿ ನಾವು ಸಹ ಕನಿಷ್ಕ ಬುದ್ಧ ವಿಹಾರದ ವತಿಯಿಂದ ಗೌತಮ ಬುದ್ಧರ 2569ನೇ ಜಯಂತಿಯನ್ನು ನೂತನವಾಗಿ ನಿರ್ಮಾಣ ಮಾಡಬೇಕಾಗಿರುವಂಥ ಸ್ಥಳದಲ್ಲಿ ನಾವು ಆಚರಣೆ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಪೊಲೀಸ್ನವರಿಗೆ ಗ್ರಾಮಾಂತರ ಠಾಣೆಗೆ ಸಹ ಮಾಹಿತಿಯನ್ನು ಕೊಟ್ಟಿದ್ವಿ. ಇದೇ ಸೋಮವಾರ 12ನೇ ತಾರೀಕು ನಡೆಯುವಂಥ ಬುದ್ಧ ಪೂರ್ಣಿಮೆಯನ್ನು ನಾವು ಸಂಸ್ಥೆ ವತಿಯಿಂದ ಆಚರಣೆ ಮಾಡ್ತಿದ್ದೀವಿ ಅಂತೇಳಿ. ಮತ್ತು ಸರ್ಕಾರದಿಂದ ಏನು ನಮ್ಮನ್ನ ಕಾರ್ಯಾಲಯ ಬಂದಿತ್ತು ಆ ಕಾರ್ಯಕ್ರಮದಲ್ಲಿ ಸಹ ನಾವು ಭಾಗವಹಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಕೊಟ್ಟಿರೋಂಥ ಇನ್ವಿಟೇಷನ್ ಉತ್ತರ ಕೊಟ್ಟು ಬರ್ತೀವಿ ಅಂತ ಹೇಳಿದ್ವಿ. ವಿಶೇಷ ಅಂದರೆ ನಾವು ಹೀಗೆ 3 ವರ್ಷಗಳ ಹಿಂದೆ ನಮ್ಮ ಸಂಸ್ಥೆನ ನೋಂದಣಿ ಸರ್ಕಾರದ ವ್ಯವಸ್ಥೆ ಒಳಗಡೆ ನೋಂದಣಿ ಮಾಡಿಕೊಂಡು ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿ ಹಿರಿಯೂರು ಗ್ರಾಮದ ಸರ್ವೆ ನಂಬರ್ 125 ಅಂದರೆ ಸುಮಾರು 23 ಎಕರೆ ಬಿ ಖರಾಬಿದೆ. ಆ ಖಾಲಿ ಜಾಗದಲ್ಲಿ 3 ವರ್ಷಗಳ ಹಿಂದೆ ನಾವು ಬೇಲಿ ಹಾಕೊಂಡು ಸಂಸ್ಥೆಗೋಸ್ಕರ ಮೀಸಲಿಟ್ಟು ಅಲ್ಲಿ ಧಾರ್ಮಿಕ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಕಳೆದ ವರ್ಷ ಏನು ಧಾರ್ಮಿಕ ಚಟುವಟಿಕೆ ಮಾಡಿ ಅಧಿಕೃತವಾಗಿ ಇದ್ದಂತ ಸ್ವಚ್ಛಗೊಳಿಸಿ ಒಂದು ಬುದ್ಧ ಪ್ರತಿಮೆ, ಒಂದು 2.5-3 ಅಡಿ ಬುದ್ಧ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಹೊರ ಜಗತ್ತಿಗೆ ಅದನ್ನ ನಾವು ಇಲ್ಲೊಂದು ವಿಹಾರನ ಕಟ್ತಾ ಇದೀವಿ ಅಂತೆಲ್ಲ ಮಾಹಿತಿನ ರವಾನೆ ಮಾಡಿದ್ವಿ. ಹೊರ ಪಬ್ಲಿಕ್ಸ್ ಇಂದ ತುಂಬಾ ಒಳ್ಳೆ ಅಭಿಪ್ರಾಯ ಸಿಕ್ತು. ಸೊ ಈ ನಿಟ್ಟಿನಲ್ಲಿ ಈ ವರ್ಷ ಸಹ ಏನಲ್ಲಿ ಬುದ್ಧ ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿದ್ವಿ. ಸೋಮವಾರ ಆಚರಣೆ ಮಾಡ್ಲಿಕ್ಕೋಸ್ಕರ ನಾವು ನಿನ್ನೆ ದಿನ ಅಲ್ಲಿ ಪರಿಕರಗಳೇನಿದು ಅಶೋಕ ಚಕ್ರ ಇರ್ಬೋದು, ಧಮ್ಮ ಚಕ್ರ ಇರ್ಬೋದು ಹೊಸದಾಗಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಂತೇಳಿ ನಾವು ಪರಿಕರಗಳ ರೆಡಿ ಮಾಡಿಕೊಂಡು ಪೊಲೀಸ್ನವರಿಗೆ ಮಾಹಿತಿನೂ ಕೊಟ್ಟು ನಾವು ನಿನ್ನೆ ದಿನ ಅಲ್ಲಿ ಸ್ವಚ್ಛಗೊಳಿಸೋಣ ಅಂತೆಲ್ಲ ನಮ್ಮ ಸ್ನೇಹಿತರು ಮತ್ತೆ ಗ್ರಾಮಸ್ಥರೆಲ್ಲ ಉಪಸ್ಥಿತಿಯಲ್ಲಿ ನಾವು ಪ್ಲೇಸನ್ನು ಸ್ವಚ್ಛಗೊಳಿಸಕ್ಕಂತ ಹೋದಾಗ ಯಾವುದೇ ಕಾರಣ ಇಲ್ಲದೆ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕರಾದ ನಿರಂಜನ ಏಕಾಏಕಿ ತಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಬಂದು ಬೌದ್ಧ ಧ್ವಜವನ್ನ ತಗೊಂಡೋಗಿದ್ದಾರೆ. ಮತ್ತೆ ನಾವು ಏನು ಧ್ವಜಸ್ತಂಭನ ನಿಲ್ಲಿಸಬೇಕಂತ ಮಾಡಿದ ಆ ಧ್ವಜಸ್ತಂಭ ಇರ್ಬೋದು, ಧಮ್ಮಚಕ್ರದ ಇರ್ಬೋದು, ಈ ಎಲ್ಲ ಪರಿಕರಗಳನ್ನು ಯಾವುದೇ ದೂರುಗಳಿಲ್ಲದೆ ನೀವು ಇಲ್ಲಿ ಮಾಡಬಹುದು, ದಿನಾಚರಣೆ ನೀವು ಇಲ್ಲಿ ಆಚರಣೆ ಮಾಡ್ತೀವಿ, ಯಾರು ಪರ್ಮಿಷನ್ ಕೊಟ್ಟರು ಹಾಗೆ ಅಂತ ಏಕವಚನ ನಿಂದಿಸಿ ನಮ್ಮ ಸ್ನೇಹಿತರನ್ನು ಅವೆಲ್ಲ ಪರಿಕರಗಳನ್ನು ನಮ್ಮದೇ ಸ್ನೇಹಿತರು ಪಿಕಾಪಿಗೆ ತುಂಬಿಕೊಂಡೋಗಿ ಉದ್ದೇಶಪೂರ್ವಕ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಲಿಸಿದರು. ವಿಶೇಷ ಅಂದ್ರೆ ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಬಿ ಕರಬ್ ಖಾಲಿ ಇರುವಂಥದ್ದು ಬಿ ಕರಬ್ ಜಾಗ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಂತ ಪಾಡಿದ್ರೆ ನಮ್ಮ ಹತ್ರ ಇದೆ. ವಾಸ್ತವ ಸ್ಥಿತಿ ಅವರೆಲ್ಲರೂ ಗೊತ್ತಿದೆ. ವಿಶೇಷ ಅಂದ್ರೆ ನಾವು ಸರ್ಕಾರಕ್ಕೆ ಮಂಜೂರಾತಿಗೆ ಆ ಸಂಸ್ಥೆಗೆ 3 ವರ್ಷದಿಂದ ಏನ್ ಮಾಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಲ್ಲಿ ಮಂಜೂರಾತಿ ಬೇಕು ಅಂತೇಳಿ ನಾವು ಅಧಿಕಾರಿಗಳಿಗೆ ಸಹ ಕೊಟ್ಟಿದ್ದೀವಿ, ಜೊತೆಗೆ ಮಿನಿಸ್ಟರ್ಗಳಿಗೆ ಸಹ ಕೊಟ್ಟಿದ್ದೀವಿ. ಅದಕ್ಕೆ ಫಾಲೋಅಪ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಸಹ ಪೊಲೀಸರಿಗೆ ನಾವು ಮಾಹಿತಿ ಕೊಟ್ಟಿದ್ರು ಸಹ ನಾವು ಮಾಡ್ತಿರೋಂಥ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋಂಥವ್ರು ಕಂದಾಯ ಇಲಾಖೆಯವರು ಅಡ್ಡಿಪಡಿಸ್ಬೇಕು. ಬಟ್ ಆರ್ ಎ ಆಗ್ಲಿ ವಿ ಆಗ್ಲಿ ನಾವ್ ಯಾವ್ದು ನಿಮಗೆ ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಈ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಏಕಾಗಿ ತಗೊಂಡೋಗ್ಬೇಕಾದ್ರೆ ಯಾರೋ ಒಬ್ರು ದೂರು ಕೊಡ್ಬೇಕು. ಈ ತರ ಮಾಡ್ತಿದ್ರೆ ತೊಂದರೆ ಆಗ್ತದೆ, ಯಾರು ದೂರು ಕೊಟ್ಟಿದ್ರೆ ಯಾರು ದೂರು ಕೊಟ್ಟಿಲ್ಲ. ಉದ್ದೇಶಪೂರ್ವಕ ಬಂದ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ನೇ ಈ ನಮ್ಮ ಪರಿಕರಗಳನ್ನು ತಗೊಂಡೋಗಿ ಸುಮಾರು ರಾತ್ರಿ 10 ಗಂಟೆವರೆಗೂ ತಗೊಂಡೋಗಿ ಇಟ್ಕೊಂಡು ಆಯ್ತು FIR ಮಾಡಿ ಅಂದ್ರೆ ಮನುಷ್ಯ FIR ಮಾಡ್ತಿಲ್ಲ. ನಿಮಗೆ FIR ಮಾಡ್ತೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾರೆ. FIR ಮಾಡಿ ನಾವು ಹೋಗ್ತೀವಿ ಅಂದ್ರೆ FIR ಮಾಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ದಬ್ಬಳಿಕೆ ಮಾಡುವಂತ ಒಬ್ಬ ವ್ಯಕ್ತಿಯವರು ನಿರಂಜನ್ ಅಂತೇಳಿ, ಸರ್ಕಲ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ಪೊಲೀಸ್ ಠಾಣೆಯ ನಿರಂಜನ್ ಅಂತೇಳಿ ವೃತ್ತ ನಿರೀಕ್ಷಕರು. ಯಾಕಂದ್ರೆ ಇವ್ರಿಗೆ ಯಾವ್ದನ್ನ ಗಲಾಟೆ ಘರ್ಷಣೆ ಇದ್ರೆ ಅಲ್ಲಿ ಬಂದು ನಿಮ್ಮೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗಲಾಟೆ ಘರ್ಷಣೆ ಆಗ್ತದೆ ನಮ್ಮ ಇದ್ದ ಅದಕ್ಕೋಸ್ಕರ ಬಂದಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ಉಪಾಧ್ಯಕ್ಷ ಹರೀಶ್ ಬಾಚೇಹಳ್ಳಿ, ನಿರ್ದೇಶಕ ಗೋವಿಂದ್ ಹಡ್ಲಹಳ್ಳಿ, ಪ್ರಧಾನ ಕಾರ್ಯದರ್ಶಿ ನಾಗರಾಜು, ಖಜಾಂಚಿ ಪ್ರತಾಪ್ ಹೆತ್ತೂರ್ ಇತರರು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಸೈನಿಕರಿಗೆ ಧೈರ್ಯ ತುಂಬಿದ ಮಾಜಿ ಯೋಧರು. ನಗರದಲ್ಲಿ ನಿವೃತ್ತ ಸೈನಿಕರಿಂದ ಬೈಕ್ ಜಾಥಾ. ಸೈನಿಕರ ಕಲ್ಯಾಣಕ್ಕೆ ಪ್ರಾರ್ಥನೆ. ವಿದ್ಯುತ್ ತಂತಿ ತಗುಲಿ ಕಾಡಾನೆ ಬಲಿ. ಸಕಲೇಶಪುರ ತಾಲೂಕಿನ ಸುಳ್ಳಕ್ಕಿ ಗ್ರಾಮದಲ್ಲಿ ಘಟನೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಹಾಸನದ ವಿಧ್ವಂಸಕ ಕೃತ್ಯ ತಪಾಸಣಾ ದಳದಿಂದ ತಪಾಸಣೆ. ಆಪರೇಷನ್ ಸಿಂಧೂರ ಯುದ್ಧದಲ್ಲಿ ಭಾರತೀಯ ಸೈನಿಕರು ಗೆದ್ದು ಬರಲಿ. ಮುಸ್ಲಿಂ ಸಮುದಾಯದಿಂದ ದೇವರಲ್ಲಿ ಬಾಗಲಕೋಟೆಯಲ್ಲಿ ಪ್ರಾರ್ಥನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.